ಒಂದೊಳ್ಳೆ 5 ಸ್ಟಾರ್ ಹೋಟ್ಲಿಗೆ ಊಟಕ್ಕೆ ಹೋದಾಗ ಅಲ್ಲಿ ನಮ್ಮ ಗಾಡಿಗಳಿಗೆ ಇರೋ ಪಾರ್ಕಿಂಗ್, ಬಿಲ್ಡಿಂಗ್, ಆಂಬಿಯನ್ಸ್, ಟೇಬಲ್ಗಳು, ಚೇರ್ಗಳು, ತಟ್ಟೆ, ಲೋಟ, ಸ್ಪೂನು, ಫೋರ್ಕು ಎಲ್ಲ ಚೆನ್ನಾಗಿರುತ್ತೆ. ಆದರೆ ಊಟ? ಎಲ್ರಿಗೂ ನಮಸ್ಕಾರ. ಕೇಡಿ ಕತೆಗಳಿಗೆ ಸ್ವಾಗತ. ಇದು ನಿಮ್ಮನ್ನ ತಲುಪೋ ದಾರಿಯ 25ನೇ ಹೆಜ್ಜೆ. ನಮ್ಮ ಇವತ್ತಿನ ಚಿತ್ರ ಮುಕೇಶ್ ಕುಮಾರ್ ಸಿಂಗ್ ಅವರ ಕಣ್ಣಪ್ಪ. ಗಾಂಡೀವಧಾರಿ ಅರ್ಜುನ ಶಿವನ ದೆಸೆಯಿಂದ ಇನ್ನೊಂದು ಜನ್ಮ ತಿನ್ನನಾಗಿ ತಾಳ್ತಾನೆ. ಈ ಜನ್ಮದಲ್ಲಿ ಆತನಿಗೆ ಇರೋ ವರ, ತಾನು ಒಂದೇ ಒಂದು ಬಾರಿ ಮನಸಾರೆ ಶಿವನನ್ನು ಜಪಿಸಿದ್ರೆ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷ ಆಗ್ತಾನೆ ಅನ್ನೋದು. ಆದರೆ ಶಾಪ, ಇಲ್ಲಿ ಈತ ಒಬ್ಬ ನಾಸ್ತಿಕ. ಈ ನಾಸ್ತಿಕನ ಕತೆ ಹೇಗೆ ಕಾಳಹಸ್ತಿ ಎಂಬ ಪವಿತ್ರ ಸ್ಥಳದ ಜನನಕ್ಕೆ ಕಾರಣ ಆಯಿತು ಅನ್ನೋದು ಕಣ್ಣಪ್ಪನ ಪ್ಲಾಟ್. ಚಿತ್ರದ ಪಾಸಿಟಿವ್ಸ್ ಅಂದರೆ ಅವು ಲಾಸ್ಟ್ 20 ಮಿನಿಟ್ಸ್ ಆಫ್ ದ ಫಿಲ್ಮ್ ಅಂತ ಹೇಳ್ಬೋದು. ನಾವು ಏನನ್ನ ನೋಡೋಕ್ಕೆ ಕಾಸು ಕೊಟ್ಟು ಒಳಗೋಗಿರ್ತೀವೋ ಆ ಎಲಿಮೆಂಟ್ಸ್ ನನಗೆ ಕಾಣಿಸೋಕ್ಕೆ ಶುರು ಆಗಿದ್ದು ಕಡೆ 20 ನಿಮಿಷಗಳಲ್ಲಿ. ಹಾಗೆ ವಾಯುಲಿಂಗದ ಮೊದಲ ಸ್ಪರ್ಶ, ದ ಮೋನೋಲಾಗ್ ವಿಚ್ ಕಂಟಿನ್ಯೂಸ್, ಅಲ್ಲಿ ಬರೋವಂಥ ಹಾಡು, ಹಾಗೆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ಗಳನ್ನ ನೋಡಿದಾಗ ಅರೆ ನಾವು ಮೊದಲಿಂದಲೂ ನೋಡಿದ್ದಿದೆ ಫಿಲಿಮ್ಮ ಅಂತ ಅನ್ಸೋಕ್ಕೆ ಶುರು ಆಯಿತು. ಫಿಲಿಮ್ನ ಇನ್ನೊಂದು ಪಾಸಿಟಿವ್ ಎಲಿಮೆಂಟ್ ಅಂದರೆ ನಾತನಾಗಿ ಬರೋವಂಥ ಶರತ್ ಕುಮಾರ್ ಅವರ ಕ್ಯಾರೆಕ್ಟರ್. ಬೇರೆ ಎಲ್ಲ ಕ್ಯಾರೆಕ್ಟರ್ಗಳಿಗಿಂತ ಸ್ವಲ್ಪ ಡೆಪ್ತ್ ಇತ್ತು, ಹಾಗೆ ರೀಸನೇಬಲಿ ಒಳ್ಳೆ ಕ್ಲೋಜರ್ ಸಿಕ್ತು ಅಂತ ಹೇಳ್ಬೋದು. ಇನ್ನು ನೆಗೆಟಿವ್ಸ್ ಅಂದರೆ ಚಿತ್ರದಲ್ಲೇ ಹೇಳೋ ಹಾಗೆ ಪ್ರತಿಯೊಬ್ಬರ ಭಕ್ತಿಯ ವಿಧಾನ ಬೇರೆ. ಆದರೆ ಅದೇ ಭಕ್ತಿನ ಒಂದು ಚಿತ್ರವಾಗಿ ಆಡಿಯನ್ಸ್ ಮುಂದೆ ಇಡಬೇಕಾದ್ರೆ ಅದು ಮೆಜಾರಿಟಿ ಆಫ್ ದಿ ಮಾಸಸ್ಗೆ ಅಪೀಲ್ ಆಗೋ ರೀತಿಯಲ್ಲಿ ಇರಬೇಕಿತ್ತು ಅನ್ನೋದು ನನ್ನ ಅನಿಸಿಕೆ. ಚಿತ್ರದ ಪೂರ್ತಿ ಮೂಮೆಂಟ್ಸ್ ಇದೆ, ಆದರೆ ಯಾವೂ ಅವು ಮಾಡಬೇಕಾಗಿರೋಂಥ ಇಂಪ್ಯಾಕ್ಟ್ ಮಾಡಲ್ಲ. ಯಾಕೆ ನಾಸ್ತಿಕನಾದ ಅನ್ನೋದಕ್ಕೆ ಇರೋ ಕಾರಣ, ವಾಯುಲಿಂಗದ ರಕ್ಷಕನಿಗೆ ಕೊಟ್ಟಿರೋ ಅಂಥ ರೈಟಿಂಗ್ ಹಾಗೆ ಸ್ಟೇಜಿಂಗ್ ವಾಯುಲಿಂಗಕ್ಕೂ ಸಿಗಬೇಕಿತ್ತು. ಯಾಕಂದರೆ ಅದನ್ನು ಕದಿಯೋದಕ್ಕೆ, ತಮ್ಮದಾಗಿಸ್ಕೊಳ್ಳೋದಕ್ಕೆ ಯುದ್ಧಗಳೇ ನಡಿಬೇಕಾದ್ರೆ ಆ ಲಿಂಗದ ಮಹತ್ವ ತಿಳಿಸ್ಬೇಕಿತ್ತು. ಕಾಡು ಜನರು, 5 ಉಪಪಂಗಡಗಳು, ಆ ಪಂಗಡಗಳ ನಾಯಕರು, ಅಲ್ಲಿನ ರಾಜಕೀಯ, ಮೂಢನಂಬಿಕೆಗಳು, ಶಿವ, ರುದ್ರ, ಎಲ್ಲದಕ್ಕೂ ರೀಸನ್ ಮಾಡೋದಕ್ಕೆ, ಡೆಪ್ತ್ ಕೊಡೋದಕ್ಕೆ ಸಾಕಷ್ಟು ಸ್ಕೋಪ್, ಟೈಮ್ ಇನ್ ದ ಸೆನ್ಸ್ ರನ್ ಟೈಮ್ ಇದ್ರೂ ಆ ಸ್ಕ್ರೀನ್ ಟೈಮ್ನ ಹೀರೋಯಿನ್ ಸೀಕ್ವೆನ್ಸ್ಗಳಿಗೆ ಹಾಗೆ 2 ಹಾಡುಗಳಿಗೆ ಕೊಟ್ಟಿರೋದು ನೋಡಿದಾಗ ಎಂಥ ಪೊಟೆನ್ಷಿಯಲ್ ಪ್ಲಾಟ್ ಇಟ್ಕೊಂಡು ನಾವು ಏನು ನೋಡ್ತಿದ್ದೀವಿ ಅಂತ ಅನಿಸೋದು ನಿಜ. ಫಿಲಿಮ್ನ ಮೆಜಾರಿಟಿ ಆಫ್ ಸೀಕ್ವೆನ್ಸ್ಗಳನ್ನ ನ್ಯೂಜಿಲ್ಯಾಂಡಲ್ಲಿ ಶೂಟ್ ಮಾಡಿರೋದು. ಇದು ಚಿತ್ರದ ಔಟ್ಪುಟ್ನಲ್ಲಿ ಕಾಣುತ್ತೆ ನಿಜ, ಆದರೆ ಚೆನ್ನಾಗಿ ಕಾಣುತ್ತಾ ಅನ್ನೋದು ಪ್ರಶ್ನೆ. ಲಿಮಿಟೆಡ್ ರಿಸೋರ್ಸಸ್ ಹಾಗೆ ಟೆಕ್ನಿಷಿಯನ್ಸಿಂದ ಔಟ್ಪುಟ್ನಲ್ಲಿ ಕಾಂಪ್ರಮೈಸ್ ಆಗೋ ಬದಲು ಇಂಡಿಯನ್ ಕಂಟ್ರೋಲ್ ಲೊಕೇಶನ್ಗಳಲ್ಲಿ ವೆರ್ ದ ಟೀಮ್ ವುಡ್ ಹ್ಯಾವ್ ಅ ಬೆಟರ್ ಪೊಸಿಷನ್ ಓವರ್ ದಿ ಟೆಕ್ನಿಕಲ್ ಟೀಮ್ ಆ್ಯಂಡ್ ಔಟ್ಪುಟ್ ಅನ್ನೋ ಆಪ್ಷನ್ನ ಕನ್ಸಿಡರ್ ಮಾಡ್ಬೋದಿತ್ತಾ ಅನ್ನೋ ಕ್ವಶನ್ ಫಿಲಿಮ್ ನೋಡಿದ ಅಷ್ಟೊತ್ತೂ ನನಗೆ ಕಾಡಿದ ನಿಜ. ಇನ್ನು ಕ್ಯಾರೆಕ್ಟರ್ಗಳು, ಕ್ಯಾಮಿಯೋಗಳು, ಅಕ್ಷಯ್ ಕುಮಾರ್, ಕಾಜಲ್, ಪ್ರಭಾಸ್, ಮೋಹನ್ ಬಾಬು ಅವರು, ಮೋಹನ್ ಲಾಲ್ ಅವರು, ಕನ್ನಡದಿಂದ ದೇವರಾಜ್ ಅವರು ಹೇಳ್ತಿದ್ರೆ ಹೇಳ್ತಾನೇ ಇರ್ಬೋದು, ಆದರೆ ಇಂಪ್ಯಾಕ್ಟ್ ವಾಸ್ ಕ್ವಶನೇಬಲ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳಬೇಕಾದ್ರೆ ವರ್ಕ್ ಆಗಿದ್ದು ಕ್ಲೈಮ್ಯಾಕ್ಸ್ ಪೋರ್ಷನ್ಗಳಲ್ಲಿ ಮಾತ್ರ. ಅದು ಬಿಟ್ಟರೆ ಹಲವಾರು ಪೊಟೆನ್ಷಿಯಲ್ ಸೀಕ್ವೆನ್ಸ್ಗಳು ಅದರ ಇಂಪ್ಯಾಕ್ಟ್ನ ಬ್ಯಾಕ್ಗ್ರೌಂಡ್ ಸ್ಕೋರಿಂದನೇ ಕಳ್ಕೊಂಡಿದ್ದು ನಿಜ. ಆ್ಯಕ್ಷನ್ ಸೀಕ್ವೆನ್ಸ್ಗಳು ಬಾಹುಬಲಿನ ಮೀರಿಸುತ್ತೆ ಅಂತ ಫಿಲಿಮ್ನ ಪ್ರಮೋಷನಲ್ ಇಂಟರ್ವ್ಯೂಸ್ ಒಂದರಲ್ಲಿ ಕೇಳಿದ್ದೆ. ಮೀರಿಸೋದಿರಲಿ, ನೆನಪಿಸ್ಲೂ ಇಲ್ಲ ಅನ್ನೋದು ಬೇಜಾರಾಗುವಂಥ ವಿಷಯ. ಪ್ಯಾಚಿ VFX, ಲೈಟಿಂಗ್ ಡಿಸ್ಕಂಟಿನ್ಯೂ ಆಗಿರೋದು ಗೊತ್ತಾಗೋದಕ್ಕೆ ಟೆಕ್ನಿಷಿಯನ್ಸ್ ಆಗೋ ಅವಶ್ಯಕತೆ ಏನಿಲ್ಲ. ಒಂದು ಸೀನ್ನಲ್ಲಿ ಕತ್ಲು ಅಂದರೆ ರಾತ್ರಿ, ಕಂಟಿನ್ಯೂಯೇಷನ್ ಸೀನ್ನಲ್ಲಿ ಬೆಳಕು, ಮತ್ತೆ ರಾತ್ರಿ, ಸುಮಾರು ಕಡೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ವು. ಇನ್ನು ಹ್ಯೂಮರ್ ಕೋಶಂಟ್ಗೆ ಬಂದರೆ ಬ್ರಹ್ಮಾನಂದಂ ಅವರ ಸೀನ್ಗಳಿಗಿಂತ ಆರ್ಗ್ಯಾನಿಕ್ ಆಗಿ ನಗು ಹುಟ್ಟಿಸಿದ್ದು ಪ್ರಭಾಸ್ AKA ರುದ್ರ ಮದುವೆ ಬಗ್ಗೆ ಮಾತಾಡಿದಾಗ. ಇದೆಲ್ಲದರ ನಡುವೆ ಅವೆಂಜರ್ಸ್ ಅಸೆಂಬಲ್ದು ಒಂದು ಸೀನ್ ಇತ್ತು. ಇರಲಿ, ಚಿತ್ರದಲ್ಲೇ ಹೇಳೋ ಹಾಗೆ ಮನುಷ್ಯನ ದೊಡ್ಡತನ 6 ಅಡಿ ದೇಹದಲ್ಲಿ ಅಲ್ಲ, 6 ಇಂಚು ನಾಲ್ಗೆಯಲ್ಲಿ ಇರೋ ಹಾಗೆ ಚಿತ್ರ 200 ಕೋಟಿ ಬಜೆಟಲ್ಲಿ ಕ್ಯಾಮಿಯೋಗಳಿಂದ ತುಂಬಿರೋ ಕಾರಣಕ್ಕೆ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಈ ಚಿತ್ರನ ನೀವು ಖಂಡಿತ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.